ಇದುವರೆಗೂ ಎಲ್ಲನೂ ಒಳ್ಳೆಯದಾಗ್ತಿದೆ. ನನ್ನ ಕೊನೆ ಉಸಿರವರೆಗೂ ಇದೇ ರೀತಿ ಜೀವನ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸರ್. ಇನ್ನು ದೇವರು ನನಗೆ ಗೊತ್ತಿಲ್ಲ, ಒಳ್ಳೆ ಒಂದು ಹೃದಯ ಕೊಟ್ಟಿದ್ದಾನೆ. ನಂದು ಅಂತ ಅನ್ಕೊಳಲ್ಲ, ಅದು ದೇವರು ಕೊಟ್ಟಿರುವಂಥ ಹೃದಯ. ASAQUATEC RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ASAQUATEC ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಹಿಡ್ಕೊಮ್ಮ. ಕಾರ್ಯಕ್ರಮದ ನಂತರ ಊಟವನ್ನು ಪರವಾಗಿಲ್ಲ, ಕೂತ್ಕೊಳ್ಳೋ, ಒಂದು ಚಿಂಚ ಕೂತ್ಕೊಳ್ರಮ್ಮ. ಸರ್, ಇವತ್ತು 2ನೇ ವರ್ಷದ ಕಾರ್ಯಕ್ರಮ ಇದು. ಹಿಂದಿನ ವರ್ಷ ಸಹ ಮಾಡಿದ್ವಿ. ಹಿಂದಿನ ವರ್ಷ ಕೇವಲ 10ನೇ ತರಗತಿ ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ಆಗಿತ್ತು. ಈ ವರ್ಷ 10ನೇ ತರಗತಿ ಮತ್ತು PUC ಅವರಿಗೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಮಂಚೇನಹಳ್ಳಿ ತಾಲೂಕು 2 ತಾಲೂಕುಗಳನ್ನು ಸೇರಿಸ್ಕೊಂಡು ಸುಮಾರು 600ರಿಂದ 700 ಜನ ಅರ್ಹ ಮಕ್ಕಳಿಗೆ ಇವತ್ತು ನಾವು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ಮಾಡಿದ್ದೀವಿ. ಯಾರು 60%ಗಿಂತ ಹೆಚ್ಚಾಗಿ ತೊಗೊಂಡಿದ್ರು ಅವರಿಗೆ 5,000 ರೂಪಾಯಿಗಳು, ಹಾಗೂ ಯಾರು 90%ಗಿಂತ ಹೆಚ್ಚಾಗಿ ತೊಗೊಂಡಿದ್ದಾರೆ ಅಂಥವ್ರಿಗೆ 10,000 ರೂಪಾಯಿಗಳನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ನಿಜಕ್ಕೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಅನ್ನಿಸ್ತು. ಜೊತೆಗೆ ನನ್ನ ನಾಯಕರು, ನನ್ನ ಹಿರಿಯರು ಮತ್ತು ಏನು ಒಂದು ಪ್ರಬುದ್ಧರು ಆದಂತಹ ಮಾಜಿ ಶಾಸಕರು ರಾಜೀವಣ್ಣ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರು ಜನಗಳ, ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾತಾಡಿದಂಥ ರೀತಿ, ಅವರನ್ನು ಉದ್ದೇಶಿಸಿ ಅವರಿಗೆ ಆತ್ಮವಿಶ್ವಾಸ ತುಂಬುವಂತಹ ಮಾತಾಡಿದ ರೀತಿ ಸಹ ನಿಜಕ್ಕೂ ಏನು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿತ್ತು. ಜೊತೆಗೆ ಪೋಷಕರು ತುಂಬ ಹೆಮ್ಮೆಯಿಂದ ಬಂದು ತಮ್ಮ ಮಕ್ಕಳ ಜೊತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದು ನಿಜಕ್ಕೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನೋಡಿ. ಒಳ್ಳೆ ಕೆಲಸ ಮಾಡಿದ್ರೆ ಹಿರಿಯರು ಕಿರಿಯರು ಎಲ್ಲರೂ ಸಹಜವಾಗಿ ಒಳ್ಳೆಯದು ಅಂತಲೇ ಹೇಳ್ತಾರೆ, ಪ್ರಶಂಸೆ ಮಾಡ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಆ ರೀತಿ ಇವತ್ತೆಲ್ಲ ಯಾರ್ಯಾರು ಬಂದಿದ್ರು ಇವರೆಲ್ಲ ಪಕ್ಷಾತೀತವಾಗಿ ಬಂದಿದ್ದಂಥವ್ರು. ನಾನು ಸಂದೀಪ್ ರೆಡ್ಡಿ ಯಾವುದೋ ಒಂದು ಪಕ್ಷಕ್ಕೆ ಸೇರಿದ್ದು ಅಂತಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ಎಲ್ಲರೂ ಸೇರ್ತಾರೆ. ಅಂಥಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮ ಒಂದು ಉದಾಹರಣೆ. ಅದೇ ರೀತಿ ಮಕ್ಕಳಿಗೆ ಏನು ಕಿವಿ ಮಾತು ಹೇಳ್ಬೋದು, ಮಕ್ಕಳೇ ನೀವೇ ಮುಂದಿನ ಭವಿಷ್ಯ, ನಿಮ್ಮ ತಂದೆ ತಾಯಿಗೆ ನೀವೇ ಭವಿಷ್ಯ, ನನ್ನ ಚಿಕ್ಕಬಳ್ಳಾಪುರಕ್ಕೆ ನೀವು ಭವಿಷ್ಯ, ನನ್ನ ದೇಶಕ್ಕೆ ನೀವು ಭವಿಷ್ಯ. ನೀವು ಚೆನ್ನಾಗಾದರೆ ನನ್ನ ದೇಶ, ನಿಮ್ಮ ತಂದೆ ತಾಯಿ, ನನ್ನ ಚಿಕ್ಕಬಳ್ಳಾಪುರ ಎಲ್ಲನೂ ಚೆನ್ನಾಗಾಗುತ್ತೆ. ದಯವಿಟ್ಟು ಒಳ್ಳೆಯವರಾಗಿ ಓದಿನ ಕಡೆ ಗಮನ ಕೊಡಿ ಮತ್ತು ಒಳ್ಳೆಯ ಆಲೋಚನೆಗಳನ್ನು ಮನಸ್ಸಲ್ಲಿಟ್ಕೊಳ್ಳಿ. ಪ್ರಕೃತಿ ಮತ್ತು ಸಮಾಜ ನಿಮ್ಮ ಜೊತೆ ಯಾವಾಗ ಬೇಕೋ ಅವಾಗ ನಿಂತ್ಕೊಳುತ್ತೆ. ನೀವು ಆತ್ಮವಿಶ್ವಾಸದಿಂದ ಮುನ್ನಡಿರಿ, ಮಿಕ್ಕಿದ್ದೆಲ್ಲ ನಿಮ್ಮ ಪಾಲಿಗೆ ಅದಷ್ಟೇ ಬರುತ್ತೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟ. ಒಂದು ಘಟನೆ ಪ್ರೇರೇಪಣೆ ಆಗಿದ್ದಲ್ಲ, ನಾನು ಬೆಳೆದು ಬಂದಂಥ ರೀತಿ, ನಾನು ಏನು ಬೆಳೆದಂತಹ ಒಂದು ಸನ್ನಿವೇಶ, ನನ್ನ ಸುತ್ತಮುತ್ತಲಿನ ನಮ್ಮ ತಂದೆ ತಾಯಿ, ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಪ್ರತಿಯೊಬ್ಬರು ನನ್ನ ಮೇಲೆ, ನನ್ನ ಸ್ನೇಹಿತರು, ನನ್ನ ನಾಯಕರು, ನಾನು ಓದುವಂತಹ ಪುಸ್ತಕಗಳು, ನಾನು ನೋಡುವಂತಹ ಸಿನಿಮಾಗಳು ಎಲ್ಲನೂ ಸೇರಿ ಒಬ್ಬ ವ್ಯಕ್ತಿತ್ವನ, ನಂದೇ ಅಂತಲ್ಲ ಪ್ರತಿಯೊಬ್ಬರ ವ್ಯಕ್ತಿತ್ವನ ರೂಪಿಸುತ್ತೆ. ಅದ್ರ ನಿಟ್ಟಿನಲ್ಲಿ ನಾವು ಅದಕ್ಕೆ ಮೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕಾಗುತ್ತೆ. ಏನೋ ದೇವರು ನನಗೆ ಗೊತ್ತಿಲ್ಲ, ಒಳ್ಳೆ ಒಂದು ಹೃದಯ ಕೊಟ್ಟಿದ್ದಾನೆ. ನಂದು ಅಂತ ಅನ್ಕೊಳಲ್ಲ, ಅದು ದೇವರು ಕೊಟ್ಟಿರುವಂಥ ಹೃದಯ. ಅದನ್ನು ನಾನು ಆ ದೇವರು ಏನು ಹೇಳ್ತಾರೆ, ಈ ಪ್ರಕೃತಿ ಏನು ನಡ್ಕೊಂಡು ಕೇಳುತ್ತೆ ನನಗೆ, ಅದರ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದುವರೆಗೂ ಎಲ್ಲನೂ ಒಳ್ಳೆಯದಾಗ್ತಿದೆ. ನನ್ನ ಕೊನೆ ಉಸಿರವರೆಗೂ ಇದೇ ರೀತಿ ಜೀವನ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ.